ಹೊನ್ನಾವರ ತಾಲೂಕಿನ ಜನ್ನಕಡ್ಕಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅರಣ್ಯ ಇಲಾಖೆ ಹಾಗೂ ಗ್ರಾಮಾರಣ್ಯ ಸಮಿತಿಯ ಸಹಕಾರದಲ್ಲಿ ವನಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಹೊನ್ನಾವರ ತಾಲೂಕಿನ ಜನ್ನಕಡ್ಕಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು, ಪಾಲಕರು, ಊರ ನಾಗರಿಕರು ಹಾಗೂ ಅರಣ್ಯಾಧಿಕಾರಿಗಳು ಸೇರಿ ಸಂಪಿಗೆ, ನೆಲ್ಲಿ, ಮಾವು, ಬಾದಾಮಿ ಇನ್ನಿತರೆ ಉಪಯುಕ್ತ ಸಸಿಗಳನ್ನು ನೆಟ್ಟು ಅರಣ್ಯ ರಕ್ಷಣೆಯ ಕುರಿತಾದ ಘೋಷವಾಕ್ಯಗಳನ್ನು ಕೂಗಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಹೊನ್ನಾವರ ವಲಯ ಅರಣ್ಯಾಧಿಕಾರಿ ಸವಿತಾ ದೇವಾಡಿಗ ಮಾತನಾಡಿ, ನಾನು ಅಧಿಕಾರ ವಹಿಸಿಕೊಂಡ ಈ 2-3 ತಿಂಗಳಲ್ಲಿ ನನ್ನ ಕರ್ತವ್ಯ ವ್ಯಾಪ್ತಿಯ ಎಲ್ಲಾ ಕಡೆ ಭೇಟಿ ನೀಡಿದ್ದೇನೆ. ಆದರೆ ಎಲ್ಲೆಡೆಯೂ ಹಚ್ಚ ಹಸುರಿನಿಂದ ಕಂಗೊಳಿಸುವ ಈ ಊರನ್ನ ನೋಡಿದಾಗ ನನಗೆ ಹೆಚ್ಚು ಖುಷಿಯಾಗಿದೆ. ಗಿಡ ಮರಗಳು ಸಮೃದ್ಧವಾಗಿರುವ ಕಾರಣದಿಂದಲೇ ಈ ಭಾಗದಲ್ಲಿ ಗುಡ್ಡ ಕುಸಿತದ ವರದಿಯಾಗಿಲ್ಲ. ಇವತ್ತಿನ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ನೆಟ್ಟಿರುವ ಸಸಿಗಳನ್ನು ವಿದ್ಯಾರ್ಥಿಗಳು ಕಾಳಜಿಯಿಂದ ಬೆಳೆಸಬೇಕು ಎಂದರು. ಅಲ್ಲಿಂದ ಇಲ್ಲಿನ ಒಂದು ಡಿಫರೆನ್ಸ್ ಕಾಣ್ತದೆ. ಇಲ್ಲಿ ಎಲ್ಲಿ ನೋಡಿದ್ರು ಗ್ರೀನ್ 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 ಹಸಿರು, ಎಲ್ಲ ಕಡೆ ಹಸಿರು, ಬಿಲ್ಡಿಂಗ್ಗಳು ಕಡಿಮೆ, ಒಂಥರ ಖುಷಿ ಅನಿಸುತ್ತೆ. ಇಲ್ಲಿ ಭಾಗದಲ್ಲಿ ಬಂದರೆ ಎಲ್ಲೆಲ್ಲಿ ಗುಡ್ಡ ಕುಸಿತ ಆಗಿದೆ ಅಂಥೇಳಿ ನಮ್ಮಲ್ಲಿ 4 ಸೆಕ್ಷನ್ಗಳು ಬರುತ್ತೆ. ಉಳಿದ 3 ಸೆಕ್ಷನ್ವರೆಗೂ ಕೊಟ್ಟರು ಇಂತಲ್ಲಿ ಗುಡ್ಡ ಕುಸಿತ ಆಗಿದೆ ಅಂತೇಳಿ. ಆದರೆ ನಮ್ಮ ಇವರು ಕಡೆಕರರು ಭಾಳ ಕಡಿಮೆ ಈ ಭಾಗದಲ್ಲಿ ಗುಡ್ಡ ಕುಸಿತ. ಅಂದರೆ ಎಷ್ಟು ಅಂತ ಹೇಳಿದ್ರೆ ಏನೂ ಇಲ್ಲ ಅಂತಲೇ ಹೇಳ್ಬೋದು. ಬಲಭಾಗದಲ್ಲಿ ಒಂದಿಷ್ಟು ಗಿಡ, ಎಡಭಾಗದಲ್ಲಿ ಒಂದಿಷ್ಟು ಗಿಡ ಇದೆ. ಬಲಭಾಗದಲ್ಲಿರೋ ಗಿಡಗಳನ್ನು ಹುಡುಗರು ಅದನ್ನು ಬೇಸಿಗೆಯಲ್ಲಿ ನೀರು ಹಾಕಿ ಕಾಪಾಡಬೇಕು, ಓಕೆನಾ? ಎಡಭಾಗದಲ್ಲಿರೋ ಗಿಡನ ಜವಾಬ್ದಾರಿ ಹುಡುಗಿಯರದ್ದು. ಜಸ್ಟ್ ಒಂದು ಮಣ್ಣು, ಅದಕ್ಕೆ ಗೊಬ್ಬರ, ಮತ್ತು ಮೇಯ್ನ್ ಬೇಸಿಗೆಯಲ್ಲಿ ಏನು ಬೇಕು ಅಂತ ಹೇಳಿದ್ರೆ ನೀರು. ಆ ನೀರನ್ನು ನೀವು ಮಧ್ಯಾಹ್ನ ಊಟ ಎಲ್ಲ ಮಾಡ್ತೀರ. ಬಾವಿ ಅಂತೂ ಇದೆ, ನೀರು ಏನು ಇಲ್ಲಿ ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ. ಎಲ್ಲ ನೀವು ಗಿಡಗಳು ತಗೊಂಡೋಗಿ ನೀರು ಹಾಕಬೇಕು. ಅದನ್ನು ನೋಡಿ ನಮ್ಮ ಇಲಾಖೆಯಿಂದ ನಾವು ಪ್ರೈಸ್ ಕೊಡ್ತೀವಿ. ನೆಕ್ಸ್ಟ್ ಇಯರ್ ಇದೇ ಟೈಮಲ್ಲಿ ಒಂದು ಪ್ರೋಗ್ರಾಮನ್ನು ಮಾಡೋಣ. ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷ ನರಸಿಂಹ ನಾಯ್ಕ್ ಮಾತನಾಡಿ, ನಮ್ಮ ಊರಿನಲ್ಲಿ ಕೊಟ್ಟಿಗೆಗೆ ದರಕಿನ ಎಲೆ, ಬೇಲಿಗೆ ಸಿಮೆಂಟ್ ಕಂಬ, ಒಲೆಗೆ ಗ್ಯಾಸ್, ಹೊದಿಕೆಗೆ ತಾಡ್ಪಾಲ್ ಬಳಸುವುದರಿಂದ ಗಣನೀಯವಾಗಿ ಗಿಡಮರಗಳ ಸಂಖ್ಯೆ ಜಾಸ್ತಿಯಾಗುತ್ತಿದೆ ಎಂದರು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜಿವಿ ನಾಯ್ಕ್, ಎಸ್ಡಿಎಂಸಿ ಅಧ್ಯಕ್ಷ ಮಹಾದೇವ್ ನಾಯ್ಕ್ ಪರಿಸರ ಸಂರಕ್ಷಣೆ ಕುರಿತಾಗಿ ಮಾತನಾಡಿದರು. ಮುಖ್ಯೋಧ್ಯಾಪಕ ಶ್ರೀಧರ್ ಭಟ್ ಕಾರ್ಯಕ್ರಮ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಉಪವಲಯ ಅರಣ್ಯಾಧಿಕಾರಿ ವಿನಾಯಕ ಗರಡೀಕರ್, ಅರಣ್ಯ ರಕ್ಷಕ ಯಲ್ಲಪ್ಪ ಹಾಗೂ ಸಿಬ್ಬಂದಿಗಳಾದ ರಾಜು ನಾಯ್ಕ್, ಕಮಲಾಕರ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.